ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ಡಿ-ಡೇ. ಯಾಕಂದರೆ ಧಾರವಾಡದ BJP ಮುಖಂಡನ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮಹತ್ವದ ತೀರ್ಪು ಬರುತ್ತೆ. ಇವತ್ತು ಮಧ್ಯಾಹ್ನದ ನಂತರ ಬರುವಂಥ ತೀರ್ಪು. ಈಗಾಗಲೇ ಅದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಈ ವಿನಯ್ ಕುಲಕರ್ಣಿ. ಈಗಾಗಲೇ ಹಲವಾರು ಬಾರಿ ಜೈಲು ಕಂಡು ಬಂದಿದ್ದಾರೆ. 2016 ಜೂನ್ 15ನೇ ತಾರೀಕು ಧಾರವಾಡದ ಜಿಮ್ನಲ್ಲಿ ನಡೆದಂಥ ಕೊಲೆ. 20 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರುವಂಥ ಆರೋಪ. ಇದಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾದಂಥ ವಿಚಾರಣೆ ಆಗಿದೆ. ಅದಾದ ಮೇಲೆ ಇವತ್ತು ಜಡ್ಜ್ ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಸಂತೋಷ್ ಗಜಾನನ ಭಟ್ ಅವರ ಎದುರುಗಡೆಗೆ ಯಾವುದಾದ್ರೂ ಒಂದು ಕೇಸ್ ಬರುತ್ತೆ ಅಂತಂದರೆ ನಡುಕ ಶುರುವಾಯಿತು ಅಂತ ಅರ್ಥ. ರಾಜಕಾರಣಿಗಳಿಗೆ ಎದುರುಗಡೆ ನಿಲ್ಲಕ್ಕೆ ಥರಗುಟ್ಟು ಬಿಡ್ತಾರೆ. ಯಾಕಂದರೆ ವೆರಿ ಶ್ರೂಡ್ ಅವರು. ಜೊತೆಗೇನು ಅಂತಂದರೆ ಒಂದು ಮಾತಾಡಿದ್ರೆ ಹೆಚ್ಚು, ಒಂದು ಮಾತಾಡಿದ್ರೆ ಕಡಿಮೆ. ಜೊತೆಗೇನು ಅಂತಂದರೆ ಅವ್ರ ಎದುರುಗಡೆ ನಿಂತ್ಕೋಬೇಕು ಅಂತಂದರೆ ಗುಂಡಿಗೆ ಇರಬೇಕು, ಎದೆಗಾರಿಕೆ ಇರಬೇಕು. ಜಡ್ಜಿ ಅವ್ರ ಎದುರುಗಡೆ ನಿಲ್ಲಬೇಕು ಅಂತಂದರೆ ಇನ್ನೇನು ತೀರ್ಪು ಬರ್ತಾ ಇದೆ. ಹೀಗಾಗಿ ನೋಡಿದ್ರೆ ಧಾರವಾಡ ನಗರ ಗ್ರಾಮೀಣ ಪ್ರದೇಶದ ಸುತ್ತಮುತ್ತ ಅದೊಂದು ಸೂಕ್ಷ್ಮ ವಲಯ ಅಂತ ಘೋಷಣೆ ಮಾಡಿದ್ದಾರೆ. ವ್ಯಾಪಕ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ, ಇನ್ಕ್ಲೂಡಿಂಗ್ ವಿನಯ್ ಕುಲಕರ್ಣಿಯವರ ಮನೆ. 100 ಜನ ಪೊಲೀಸರಿದ್ದಾರೆ ಅವರ ಮನೆಯ ಸುತ್ತಮುತ್ತ ಹಳ್ಳಿಗಳಲ್ಲೂ ಕೂಡ ಪೊಲೀಸರು ರೌಂಡ್ ಹೊಡಿತಾ ಇದ್ದಾರೆ. ನೋಡಿ, ತೋರಿಸ್ತಾ ಇದ್ದೀವಿ. ಇದೊಂದು ಸಂಚಲನ ಸೃಷ್ಟಿ ಮಾಡಿದಂಥ ಕೊಲೆ ಇದು. ಇದಾದ ಮೇಲೆ ಏನು ಬಹುಶಃ ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಅನಿಸುತ್ತೆ, ನಾನು ಈ ಕೇಸಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ, ನಾನೊಬ್ಬ ಆರೋಪಿ ಆಗ್ತೀನಿ ಅಂತ. ಆರೋಪ ಸಾಬೀತಾಗಿಬಿಟ್ರೆ ಅಪರಾಧಿ. ಜೊತೆಗೆ 2 ವರ್ಷದ ಮೇಲೆ 3 ವರ್ಷದ ಮೇಲೆ ಏನಾದರೂ ಜೈಲು ಅಂತ ಘೋಷಣೆ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಮುಗಿದೋಯ್ತು ಕತೆ. ಶಾಸಕ ಸ್ಥಾನವೂ ಇಲ್ಲ, ಮುಂದವರು ಜನ್ಮದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಂಗಿಲ್ಲ. ಇಷ್ಟೆಲ್ಲ ಆದಮೇಲೂ ಕೂಡ ಅವರು ಜೈಲಲ್ಲಿ ಇದ್ದುಕೊಂಡೇ ತಮ್ಮ ಪತ್ನಿಯನ್ನು ಬಿಟ್ಟು ತಮ್ಮ ಕ್ಷೇತ್ರದ ಒಳಗಡೆ ಹೋಗಕ್ಕೆ ಆಗದೇ ಇದ್ದರೂ ಕೂಡ ನಿಂತು ಗೆದ್ದರು. ಸಾಮಾನ್ಯ ಸಂಗತಿ ಅಲ್ಲ ಅದು. ಆದರೆ ಇವತ್ತಿನ ತೀರ್ಪಿದೆಯಲ್ಲ, ಎಲ್ಲವನ್ನೂ ಕೂಡ ಉಲ್ಟಾ ಮಾಡಿಬಿಡುತ್ತೆ.